ನಮಸ್ಕಾರ ರೀ. ಆಪರೇಷನ್ ಸಿಂಧೂರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ಇವತ್ತೊಂದು ಸಿಹಿ ಸುದ್ದಿ ತಗೊಂಬಂದ್ರಿ. ಏನಪ್ಪಾ ಅಂತಂದ್ರ RRB ಒಳಗ್ರಿ, ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗ್ರಿ ಗ್ರೂಪ್ ಡಿ ಪೋಸ್ಟ್ ನ ಕರೆಯೋದ್ರಿ. ಗ್ರೂಪ್ ಡಿ ಪೋಸ್ಟ್ ರೀ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗೈತ್ರಿ. ಅದು ಇನ್ನು ಎರಡು ತಿಂಗಳ ನೋಟಿಫಿಕೇಶನ್ ಪಕ್ಕ ಹಾಕತ್ರಿ. ವೇಕೆನ್ಸಿ ಎಷ್ಟು ಗೊತ್ತೇನ್ರಿ? 22 SSC GD ಎಷ್ಟು ಅದಾವ್ರಿ? 24,000 ಪ್ಲಸ್ ಅದಾವ್ರಿ. ಇವು ಪ್ಲಸ್ ಅದಾವ್ರಿ. ಅಂದ್ರ ಗೋಲ್ಡನ್ ಅಪರ್ಚುನಿಟಿ ನಮಗ. ಇನ್ನೊಂದ್ ಏನ್ ಮೇನ್ ನೋಡ್ರಿ, ಇದಕ್ಕೂ ಆಲ್ಮೋಸ್ಟ್ ಆಲ್ ಸಿಲೆಬಸ್ ಸೇಮ್ ಐತ್ರಿ. ಸಿಲೆಬಸ್ ಸೇಮ್ ರೀ. ಯಾವ್ದ್ರಿ? ಗ್ರೂಪ್ ಡಿ ಮತ್ತು SSC ರೀ. ಗ್ರೂಪ್ ಡಿ ಎಕ್ಸ್ಟ್ರಾ 1+ ಏನ್ ಬರತ್ರಿ? ಒಂದ್ ಸೈನ್ಸ್ ಎಕ್ಸ್ಟ್ರಾ ಬರ್ತೈತ್ರಿ. ಇದ್ ಬಿಟ್ರ ಮತ್ತೇನಿಲ್ರಿ ನೋಡ್ರಿ. ಈ ಗ್ರೂಪ್ ಡಿ ಪೋಸ್ಟ್ ಮತ್ತು SSC GD ಏನಂದ್ರಿ? 170 ಹೈಟ್ ಬೇಕ್ರಿ. ಬಟ್ ಗ್ರೂಪ್ ಡಿ ಇಲ್ರಿ. ಕೆಲವು ವಿದ್ಯಾರ್ಥಿಗಳು ಹೇಳ್ತಿರ್ತಾರ, ಸರ್ ಅವ್ನ ಹೈಟ್ ಕಡಿಮೆ ಐತ್ರಿ, ನಮ್ದು ಹೆಂಗ್ ಮಾಡೋದ್ರಿ? ನಾನು ಏನಾರ ಮಾಡ್ಬೇಕಂತ, ಬಟ್ ಅವ್ನ ಹೈಟ್ ಕಡಿಮೆ ಐತ್ರಿ. ಹೈಟ್ ಕಡಿಮೆ ಯಾರಿಗೆ ನೋಡ್ರಿ? ಗ್ರೂಪ್ ಡಿ ಪೋಸ್ಟ್ ಅನ್ನ ಟ್ರೈ ಮಾಡ್ರಿ. 22,000 ಪೋಸ್ಟ್ ಕರೆಯಲ್ದಾರು. ಗ್ರೂಪ್ ಡಿ ಪೋಸ್ಟ್ ಟ್ರೈ ಮಾಡ್ರಿ. 22,000 ಅಂದ್ರೆ 22,000 ಅಲ್ರಿ. ರೈಲ್ವೆ ಡಿಪಾರ್ಟ್ಮೆಂಟ್ ದವ್ರು ಏನ್ ಮಾಡ್ತಾರ್ರಿ? ವೇಕೆನ್ಸಿಯನ್ನ ಹೆಚ್ಚಿಗೆ ಮಾಡ್ತಾರ್ರಿ. 22,000 ಅಂದ್ರೆ ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡ್ತಾರ್ರಿ. ಹೋದ್ ಸಲನು ಹೆಚ್ಚಿಗೆ ಮಾಡಿದ್ರಿ. ಒಂದು 3,00,000 ಹೆಚ್ಚಿಗೆ ಮಾಡಿದ್ರು. ಇಲ್ಲಿ ಒಂದು ಅಪ್ರಾಕ್ಸಿಮೇಟ್ ಒಂದು 3,000 ಹಿಡಿದ್ರು 25,000 ವೇಕೆನ್ಸಿ ಆಗೋ ಚಾನ್ಸಸ್ ಐತ್ರಿ ಗ್ರೂಪ್ ಡಿ ಪೋಸ್ಟ್. ಓಕೆ. SSC GD ಹಾಕಾವ್ರಿ. SSC GD ಇಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಹಾಕಾವ್ರಿ. ಒಂದ್ 40,000 ಪ್ಲಸ್ ಆಗ್ಬಹುದ್ರಿ. ಓಕೆ. ಎರಡಕ್ಕೂ ಒಂದ ಸಿಲೆಬಸ್. ಗ್ರೂಪ್ ಡಿ ಒಂದು ಸೈನ್ಸ್ ಎಕ್ಸ್ಟ್ರಾ ಬರುತ್ತೆ. ಗ್ರೂಪ್ ಡಿ ಯಾರಿಗ ಹೈಟ್ ಕಡಿಮೆ ಐತಿ, ನಾನು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ಬೇಕು, ನಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ಬೇಕು ಅಂತಿರ್ತೀರಿ ನೋಡ್ರಿ. ಹೈಟ್ ಕಡಿಮೆ ಐತಪ್ಪ ಅಂತಂದ್ರ ಗ್ರೂಪ್ ಡಿ ಪೋಸ್ಟ್ ನ ಟ್ರೈ ಮಾಡ್ರಿ. ಬೆಸ್ಟ್ ಐತ್ರಿ. ಮ್ಯಾಥಮೆಟಿಕ್ಸ್, ರೀಸನಿಂಗ್ ರೀ, ಜಿಕೆ ಮತ್ತು ಸೈನ್ಸ್ ಇಷ್ಟು ಸಬ್ಜೆಕ್ಟ್ ಅನ್ನ ಪರಿಚಯ ಮಾಡ್ಕೊಂಡ್ರೆ 2 ಎಕ್ಸಾಮ್ ಹೆಲ್ಪ್ ಆಗೈತ್ರಿ ನಿಮ್ಗೆ. ಓಕೆ. ನೀಟಾಗಿ ಸ್ಟಡಿ ಮಾಡ್ರಿ. ಈ ಗೋಲ್ಡನ್ ಚಾನ್ಸ್ ರೀ ನಿಮಗೆ. ಇನ್ನೊಂದ್ರಿ, BSF ಟ್ರೇಡ್ಮನ್ ರೀ. BSF ಟ್ರೇಡ್ಮನ್ ಯಾರು ಅಪ್ಲೈ ಮಾಡಿರ್ ನೋಡ್ರಿ? 3 ತಿಂಗಳಿಂದ ಕರೆದಿದ್ರು. BSF ಟ್ರೇಡ್ಮನ್ ರೀ. 3,000 ಪ್ಲಸ್ ವೇಕೆನ್ಸಿ ಇದ್ದು ರೀ. ಅದ್ರದ್ದು ಅಡ್ಮಿಟ್ ಕಾರ್ಡು ಬಿಟ್ಟಾರ್ರಿ. ಜನವರಿ ಮಂತ್ ಹಿಡ್ಕೊಂಡು ಫಿಸಿಕಲ್ ಸ್ಟಾರ್ಟ್ ಆತ್ರಿ ನೋಡ್ರಿ. ಇವು 3,000 ಪ್ಲಸ್ ವೇಕೆನ್ಸಿ ಅದಾವ್ರಿ. ಓಕೆ. ಎಲ್ಲಾ ಮಸ್ತ್ ಅದಾವ್ರಿ. ಎಲ್ಲಾ ಚಲೋ ಐತಿ. ಈ BSF 165 ಹೈಟ್ ಐತ್ರಿ. ಯೂಸ್ ಮಾಡ್ಕೋರಿ. ಹೈಟ್ ಕಡಿಮೆ ಇದ್ದವ್ರಿಗೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಡೈಲಿ ನಾವು ಕ್ಲಾಸ್ ಮಾಡ್ತಿರ್ತೀವಿ ಯೂಟ್ಯೂಬ್ ದಾಗ. ಓಕೆ. ಡೈಲಿ ಕ್ಲಾಸ್ ಅನ್ನ ಕೇಳ್ಕೊತ ಇರ್ತೀವಿ ಬರ್ರಿ. ಕ್ಲಾಸ್ ಕೇಳಿದ್ರೆ ಈ ಗ್ರೂಪ್ ಡಿಗೆ ಯೂಸ್ ಆಕೈತಿ, SSC ಯೂಸ್ ಆಕೈತಿ, BSF ಟ್ರೇಡ್ಮನ್ ಯೂಸ್ ಆಕೈತ್ರಿ. ನಾವೇನು ಕ್ಲಾಸ್ ತಗೋತೀವಿ ಅಂದ್ರೆ ಪೇಡ್ ಕ್ಲಾಸಸ್ ಅಲ್ಲ, ಫ್ರೀದಾಗ ಹೇಳ್ತೀನಿ ನಿಮಗೆಲ್ಲ ಯೂಟ್ಯೂಬ್ ದಾಗ. ಯೂಸ್ ಮಾಡ್ಕೋರಿ ಅಲ್ಲಿ. ಓಕೆ. ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಓಕೆ. ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ ಎಲ್ಲರಿಗೂ. ನೋಡ್ರಿ, ಇದು ಖುಷಿ ವಿಷಯ. RRB ಒಳಗ ಇದೇ ವರ್ಷದಲ್ರಿ, ಪ್ರತಿ ವರ್ಷನೂ ಕರಿತಾರ್ರಿ. ಪ್ರತಿ ವರ್ಷ ಇನ್ನು ಮುಂದೆ ಗ್ರೂಪ್ ಡಿ ಪೋಸ್ಟ್ ಅನ್ನ ತುಂಬ್ಕೊಳ್ಳೋರು. ಓಕೆ. ಈಗ ಅಪ್ರೂವಲ್ ಆಗೈತ್ರಿ. 22,000 ವೇಕೆನ್ಸಿ. ಇನ್ನೊಂದು ಮಂತ್ ಅಥವಾ 2 ಮಂತ್ಸ್ ಒಳಗ್ ಬಿಡ್ತಾರ್ರಿ. 22,000 ಪೋಸ್ಟ್ ಅನ್ನ ಕರಿತಾರು. ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಿ ಈಗಿಂದ ಸ್ಟಡಿ ಮಾಡ್ರಿ. ಈಗಿಂದ ಹಾರ್ಡ್ ವರ್ಕ್ ಮಾಡ್ರಿ. ಒಂದ್ಸಲ ಹಾರ್ಡ್ ವರ್ಕ್ ಮಾಡ್ರಿಪ್ಪ ಅಂದ್ರ 1 ಎಕ್ಸಾಮ್, 2 ಎಕ್ಸಾಮ್, 3 ಎಕ್ಸಾಮ್ ಮೂರಕ್ಕೂ ಸೇಮ್ ಇರುತ್ರಿ. ಓಕೆ. ನೀಟಾಗಿ ಸ್ಟಡಿ ಮಾಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನೊಂದ್ ಏನ್ ಅನ್ಬೇಕಂದ್ರ, ಈ ಗ್ರೂಪ್ ಡಿ ಯಾರಿಗಾರೆ ನಾವು ಸರ್ ನಾ ಈಗ ಹೊಸದಾಗಿನ ಸ್ಟಾರ್ಟ್ ಮಾಡತ್ತನ್ರಿ ಓದಾಕ, ಯಾವ ತರ ಓದ್ಬೇಕು ಅಂತ ನಮ್ಗೆ ಗೊತ್ತಿಲ್ರಿ, ಸ್ವಲ್ಪ ಸಮಸ್ಯೆ ಐತಿ ಅನ್ನೋರ್ ಏನೈತಿ, ಬಂದ್ ನಮ್ ಕೋಚಿಂಗ್ ಸೆಂಟರ್ಗೆ ಜಾಯ್ನ್ ಆಗ್ರಿ. ನಮ್ ಕೋಚಿಂಗ್ ದಾಗ ನಾವ ಹೇಳ್ಬಿಡ್ತೀವಿ. ಗ್ರೂಪ್ ಡಿ ಸಲ ಕನ್ಫರ್ಮ್ ಆಗಬೇಕು. ಎಕ್ಸಾಮ್ ಈಜಿ ಇರತ್ರಿ. ಇದಕ್ಕೂ ರೀ SSC GD ಆತು. ಅದಕ್ಕೂ ನಾವು ಕೋಚಿಂಗ್ ಕೊಡ್ತೀವ್ರಿ. BSF ಇದಕ್ಕೂ ಕೋಚಿಂಗ್ ಕೊಡ್ತೀವ್ರಿ. BSF ಮತ್ತು SSC ಆಲ್ಮೋಸ್ಟ್ ಆಲ್ ಸಿಲೆಬಸ್ ಸೇಮ್ ಇರ್ತೈತ್ರಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರ ಗ್ರೂಪ್ ಡಿಗೆ ಇಂಟ್ರೆಸ್ಟ್ ಇದ್ರೆ ಏನತ್ರಿ, ಈ ನಂಬರ್ ಕಾಲ್ ಮಾಡ್ರಿ. ನನ್ನ ನಂಬರ್ ಇದೆ 8861518243.
ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಾಲ್ ಮಾಡ್ರಿ, ಕೇಳ್ರಿ ನಂಗೆ ಎನಿ ಟೈಮ್. ನಮ್ ಕೋಚಿಂಗ್ ಸೆಂಟರ್ ಬಂದು ಜಾಯ್ನ್ ಆಗ್ರಿ. ಓಕೆ, ನಮ್ದು ವಾಟ್ಸ್ಆಪ್ ಗ್ರೂಪ್ ಐತ್ರಿ, ಆಪರೇಷನ್ ಸಿಂಧೂರ್ ಕೋಚಿಂಗ್ ಸೆಂಟರ್ ವಾಟ್ಸ್ಆಪ್ ಗ್ರೂಪ್ ಐತ್ರಿ. ಗ್ರೂಪಿಗೆ ಜಾಯ್ನ್ ಆಗ್ರಿ. ಟೆಲಿಗ್ರಾಮ್ ಐತ್ರಿ ನಮ್ದ, ಟೆಲಿಗ್ರಾಮ್ ಫಾಲೋ ಮಾಡ್ರಿ. ಪ್ರತಿಯೊಂದು ಅಪ್ಡೇಟ್ ಕೊಡ್ತಿರ್ತಾನು. ಇನ್ನು ಹೊಸ ಯಾವ್ಯಾವ ನೋಟಿಫಿಕೇಶನ್ ಆಗ್ತಾವಲ್ಲ, ನೋಟಿಫಿಕೇಶನ್ ಆದ ಕೂಡಲೇ ನಿಮ್ಗೆ ಅಪ್ಡೇಟ್ ಕೊಡ್ತಿರ್ತಾನ. ಇದ ಜಾಸ್ತಿ ಕರೆಯೋರ್ದಾರು ಸ್ಟೇಟ್ ಗೌರ್ಮೆಂಟ್ ದಾಗೂ ಇನ್ನೂ ಜಾಸ್ತಿ ವೇಕೆನ್ಸಿ ಕರೆಯೋರ್ದಾರು. ಪ್ರತಿಯೊಂದು ನೋಟಿಫಿಕೇಶನ್ ಆದ ಕೂಡಲೇ ಅಪ್ಡೇಟ್ ಕೊಡ್ತಿರ್ರಿ. ನಿಮ್ಗೆ ನೋಟಿಫಿಕೇಶನ್ ಬಗ್ಗೆ ಅಪ್ಡೇಟ್ ಕೊಡ್ತಾನು, ಎಷ್ಟು ವೇಕೆನ್ಸಿ ಅದಾವು, ಏನ್ ಅದಾವು ಎಲ್ಲ ಅಪ್ಡೇಟ್ ಕೊಡ್ತಿರ್ತಾನು. ಸೊ ನಿಮ್ಗೆಲ್ಲ ಎಲ್ಲಾರು ಏನ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನೋಡ್ರಿ, ಬೆಸ್ಟ್ ಅಪಾರ್ಚುನಿಟಿ ಐತಿ. RRB ಹೈಟ್ ಕಡಿಮೆ ಇದ್ದವ್ರು RRB ಗ್ರೂಪ್ ಡಿ ಹೊಡೆದ್ ತೆಗಿಬೇಕ್ರಿ ಈ ಸಲ. SSC GD ಮಾಡೋರು SSC GD ಹೊಡೆದ್ ತೆಗಿಬೇಕ್ರಿ. BSF ಅಂತೂ ಫಿಸಿಕಲ್ ಐತ್ರಿ. BSF ಫಿಸಿಕಲ್ ಕೆರಿಯರ್ ಹೊಂಟ್ರಿಲ್ಲ ನೀವು, ನಿಮ್ಗೆಲ್ಲರಿಗೂ ಆಲ್ ದ ಬೆಸ್ಟ್ ರೀ. ಒಳ್ಳೆ ತರ ಆಗ್ರಿ ಎಲ್ಲಾರು ಫಿಸಿಕಲ್ ಪಾಸ್ ಆಗ್ರಿ. ಚಲೋ ತಂಗಿ ಎಕ್ಸಾಮ್ ಏನೈತ್ರಿ, ಫಿಸಿಕಲ್ ಮುಗ್ಲೇ ಎಕ್ಸಾಮ್ ನಿಮ್ಗೆ ಕೋಚಿಂಗ್ ಕೊಡ್ತಾನೋ, ಬಂದು ಕೋಚಿಂಗ್ ಜಾಯ್ನ್ ಆಗ್ರಿ. SSC GD ಅಂತ ಏನೈತ್ರಿ, ಅಡ್ಮಿಷನ್ ಸ್ಟಾರ್ಟ್ ಆಗೈತಿ. ಪ್ರೆಸೆಂಟ್ ಗ್ರೂಪ್ ಡಿ ಸ್ಟಾರ್ಟ್ ಆಗೈತ್ರಿ. ಗ್ರೂಪ್ ಡಿನು ನೋಟಿಫಿಕೇಶನ್ ಆದ ಕೂಡಲೇ ಬರ್ತಾನು. ನೋಟಿಫಿಕೇಶನ್ ಆದ ಕೂಡಲೇ ನೋಡೋನು, ಇನ್ನ ಆಗಿಲ್ಲ, ಇನ್ನ ಕರ್ದಿಲ್ಲ ಅನ್ನೋದು ಕುಂದ್ರಬೇಡ್ರಿ. ಯಾವಾಗ್ಲೂ ಒಂದ್ ಕಾಂಪಿಟೇಟಿವ್ ಫೀಲ್ಡ್ ದಾಗ ನಾವ್ ಜಾಬ್ ಹಿಡಿಬೇಕಂದ್ರ ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆ ಕೋಚಿಂಗ್ ಮುಗಿಸ್ಬೇಕು. ಇದು ಫಸ್ಟ್ ಕೆಲಸ. ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆ ಕೋಚಿಂಗ್ ಮುಗಿಸಿ 2ರಿಂದ 3 ಸಲ ರಿವಿಷನ್ ಆಗ್ಬೇಕ್ರಿ. ರಿವಿಷನ್ ಆದ ಕೂಡಲೇ ಎಕ್ಸಾಮ್ ಪಾಸ್ ಆಗತ್ರಿ. ಬರೀ ಕರೆದ ಕೂಡಲೇ ಕೋಚಿಂಗ್ ಹೋಗುದು, ಕೋಚಿಂಗ್ ಹೋಗಿ ಕೋಚಿಂಗ್ ಮುಗಿದ ಕೂಡಲೇ ಎಕ್ಸಾಮ್ ಬರೆಯುದು ಆಗಂಗಿಲ್ರಿ. ಕೋಚಿಂಗ್ ಮುಗಿಸ್ಕೊಂಡು ನೀಟ್ ಆಗಿ 2ರಿಂದ 3 ಸಲ ರಿವಿಷನ್ ಮಾಡ್ಕೊಂಡು ಎಕ್ಸಾಮ್ ಬರೋದು 100% ಆಕೈತಿ. ಒಳ್ಳೆ ಮಾರ್ಗದರ್ಶನ ಇದ್ದಂತ ಕೋಚಿಂಗ್ ಹೋಗ್ರಿ. ಓಕೆ, ಆತರ ಮಾಡ್ಕೊಂಡು ಸ್ಟಡಿ ಮಾಡ್ರಿ. ಎಲ್ಲರಿಗೂ ಒಳ್ಳೇದಾಗ್ರಿ. ಎಲ್ಲಾರು ಯಾವ ಅದಾವ್ರಿ ಇವನ್ನೆಲ್ಲ ಅಪ್ಲೈ ಮಾಡ್ರಿ. ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಇದ್ರಾಗ ಕಾಲ್ ಮಾಡಿ ಕೇಳ್ರಿ. ನಮ್ ಕೋಚಿಂಗ್ ಸೆಂಟರ್ದಾಗ ಗ್ರೂಪ್ ಡಿ ಮತ್ತು SSC ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ್ರಿ. ಬಂದ್ ಅಡ್ಮಿಷನ್ ಮಾಡ್ಕೋರಿ. ಪೊಲೀಸ್ ಕಾನ್ಸ್ಟೇಬಲ್ ಕರೆಯವ್ರದಾರ್ರಿ, ಇನ್ನೊಂದು ಮಂತ್ ಅಥವಾ 2 ಮಂತ್ ಕರೀತಾರ್ರಿ. ಅದನ್ನು ಅದ್ರದ್ದು ಏನತ್ರಿ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಅದ್ರದ್ದು ಯಾರು ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ರಿ. ಅಲ್ಲೂ ವೇಕೆನ್ಸಿ ಚಲೋ ಅದಾವು. ಎಲ್ಲಾ ತರ ಒಳ್ಳೇದಾಗ್ರಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.